ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಹೆಲ್ದಿಯಾಗಿರುವಂಥ ಒಂದು ಲಡ್ಡು ನೋಡೋಣ. ಯಾರಿಗೆ ತಾನೇ ಹೆಲ್ದಿಯಾಗಿರುವಂಥ ಫುಡ್ ಐಟಮ್ಸ್ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಹೇಳಿ. ಇದು ಮಕ್ಳಿಗಂತೂ ತುಂಬ ಒಳ್ಳೆಯದು. ಅವ್ರ ಬೆಳವಣಿಗೆಗೆ, ಬೋನ್ಸ್ಗೆ ಮತ್ತು ಅವ್ರ ಗ್ರೋತ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಲಡ್ಡು ಇದು. ಇದರಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸು, ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ಮತ್ತು ಜಿಮ್ಗೆ ಹೋಗೋರು ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಯಾರು ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು. ತುಂಬ ಹೆಲ್ದಿ ಲಡ್ಡು ಇದು. ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ಫಸ್ಟು ಬಂದುಬಿಟ್ಟು ವಾಲ್ನಟ್ಸ್ ತೊಗೊಂಡಿದ್ದೀನಿ. ವಾಲ್ನಟ್ಸ್ ಅಂತೂ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಮತ್ತು ಇದು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ತುಂಬ ಕಮ್ಮಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಾದಾಮಿ ಸ್ವಲ್ಪ ಜಾಸ್ತಿ, ಅದನ್ನು ಅಷ್ಟೇ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆ ಸೀಡು. ಮತ್ತು ಇಲ್ಲಿ ಅಂಜೂರದ ಹಣ್ಣು ತೊಗೊಂಡಿದ್ದೀನಿ. ಮತ್ತು ಇದು ಡೇಟ್ಸ್ ತೊಗೊಂಡಿದ್ದೀನಿ, ಖರ್ಜೂರ. ಜೊತೆಗೆ ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಮತ್ತು ಸ್ವಲ್ಪ ಒಣ ದ್ರಾಕ್ಷಿ, ಮತ್ತು ಅದನ್ನೆಲ್ಲ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ತುಪ್ಪ. ಆ್ಯಕ್ಚುಲಿ ತುಪ್ಪ ಬಂದ್ಬಿಟ್ಟು ತುಂಬ ಗುಡ್ ಫ್ಯಾಟು, ನಮ್ಮ ಬಾಡಿಗೆ ತುಂಬ ಅವಶ್ಯಕ ಇರೋವಂಥ ಒಂದು ಫ್ಯಾಟ್ ಅದು. ಹಾಗಾಗಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಈ ಥರ ಮೆಲ್ಟ್ ಮಾಡ್ಕೊಬೇಕು. ತುಪ್ಪ ಮೆಲ್ಟ್ ಆದಮೇಲೆ ನಾವು ತಗೊಂಡಿರೋವಂಥ ಬಾದಾಮಿ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಏಕೆಂದರೆ ಬಾದಾಮಿ ನಿಮಗೆ ಬೋನ್ಸ್ಗೆ ಮತ್ತು ಮಕ್ಕಳದು ಬುದ್ಧಿಶಕ್ತಿ ಹೆಚ್ಚಾಗಲಿಕ್ಕೆ ಎರಡಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಾದಾಮಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಬಾದಾಮಿ ಲೈಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಇದನ್ನು ತಕ್ಕೊಬೇಕಾಗತ್ತೆ. ಎಲ್ಲನೂ ನಾವು ತುಪ್ಪದಲ್ಲೇ ಫ್ರೈ ಮಾಡ್ಕೊತೀವಿ. ಆ್ಯಕ್ಚುಲಿ ತುಪ್ಪ ಬಂದ್ಬಿಟ್ಟು ತುಂಬ ಒಳ್ಳೆ ಗುಡ್ ಫ್ಯಾಟ್, ಅದು ನಮ್ಮ ಬಾಡಿಗೆ ಬೇಕಾಗಿರೋವಂಥದ್ದು. ಮತ್ತು ಈ ವಿಂಟರ್ಗಂತೂ ತುಪ್ಪ ಮಸ್ಟ್ ಅಂತಲೇ ಹೇಳ್ತೀನಿ ನಾನು. ಹಾಗಾಗಿ ಎಲ್ಲನೂ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಾದಾಮಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಫ್ರೈ ಆಗಿದೆ. ನಾನು ಇದನ್ನು ಒಂದು ಪ್ಲೇಟಿಗೆ ತಗೊತಾ ಇದ್ದೀನಿ. ನಾನಿವಾಗ ಸೇಮ್ ಅದೇ ತುಪ್ಪಕ್ಕೆ ವಾಲ್ನಟ್ಸ್ ತೊಗೊಂಡಿದ್ದೀವಲ್ವ, ವಾಲ್ನಟ್ಸ್ ಹಾಕ್ಕೊತಾ ಇದ್ದೀನಿ. ನೀವು ಪದೇ ಪದೇ ತುಪ್ಪ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ನಾವು ಅದನ್ನು ಫ್ರೈ ಮಾಡೋವಾಗಲೇ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ತುಪ್ಪದಲ್ಲೂ ಬಿಟ್ಕೊಂಡಿರತ್ತೆ. ಹಾಗಾಗಿ ನಾನು ಸೇಮ್ ತುಪ್ಪನೇ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ವಾಲ್ನಟ್ಸ್ ಅಂತೂ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯ ಒಂದು ಡ್ರೈ ಫ್ರೂಟು. ನೀವು ಇದನ್ನು ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಿರ ಕೊಡಿ. ನಾವು ಹಾಗೆ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ, ಯಾಕಂದರೆ ಇದು ಸ್ವಲ್ಪ ಕಹಿ ಇರುತ್ತೆ ತಿನ್ನೋವಾಗ. ನೀವು ಇದನ್ನು ಈ ಥರ ಲಡ್ಡುಗಳಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟು ಕೊಟ್ಟರೆ ಅವರಿಗೆ ಗೊತ್ತೇ ಆಗೋದಿಲ್ಲ, ತಿನ್ನೋದಕ್ಕೂ ಟೇಸ್ಟು ಚೆನ್ನಾಗಿರತ್ತೆ. ಇವಾಗ ಇದನ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಯಿತು. ನಾನು ಅದನ್ನು ಅಷ್ಟೇ ನಾವು ಬಾದಾಮಿ ತಗೊಂಡಿರೋಂಥ ಪ್ಲೇಟ್ಗೆ ಅದನ್ನು ತಗೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ಏನು ಪಿಸ್ತಾ ತೊಗೊಂಡಿದ್ದೀನಿ, ಪಿಸ್ತಾ ಹಾಕ್ಕೊತಾ ಇದ್ದೀನಿ. ಪಿಸ್ತಾ ನಾನು ಜಾಸ್ತಿ ಹಾಕ್ತಾಯಿಲ್ಲ, ಯಾಕಂದರೆ ಪಿಸ್ತಾ ಬಂದುಬಿಟ್ಟು ಸ್ವಲ್ಪ ಪಿತ್ತ ಇರುತ್ತೆ ಬೈ ನೇಚರು. ಹಾಗಾಗಿ ನಾನು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಪಿಸ್ತಾ ಇಲ್ಲಿ. ಮತ್ತು ಬಾದಾಮಿ ಮತ್ತು ವಾಲ್ನಟ್ಟು ನಾನು ಈಕ್ವಲ್ ರೇಷೋದಲ್ಲಿ ತೊಗೊಂಡಿದ್ದೀನಿ. ಎರಡೂ ಬಂದುಬಿಟ್ಟು 150 ಗ್ರಾಮ್ಸ್ ತೊಗೊಂಡಿದ್ದೀನಿ. ಪಿಸ್ತಾ ಬಂದುಬಿಟ್ಟು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟಿದೆ, ಹೆಚ್ಚು ಕಮ್ಮಿ ಒಂದು 20 ಸೀಡ್ಸ್ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾನು ತೊಗೊಂಡಿಲ್ಲ ಇಲ್ಲಿ. ಇವಾಗ ಮತ್ತೆ ಅದೇ ಎಣ್ಣೆಗೆ ಬಂದುಬಿಟ್ಟು ನಾನೇನು ಗೋಡಂಬಿ ತೊಗೊಂಡಿದ್ದೀನಿ, ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಗೋಡಂಬಿ ಬಂದುಬಿಟ್ಟು ಆಪ್ಷನಲ್ಲು. ನನ್ನ ಮಗಳು ಸ್ವಲ್ಪ ಸಣ್ಣ ಇದ್ದಾಳೆ, ಹಾಗಾಗಿ ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನೀವು ವೆಯ್ಟ್ ಲಾಸ್ ದೃಷ್ಟಿಯಿಂದ ಈ ಒಂದು ಲಡ್ಡುಗಳನ್ನ ಮಾಡ್ಕೊತಾ ಇದ್ದೀರಾ ಅನ್ನೋದಾದರೆ ನೀವು ಇಲ್ಲಿ ಗೋಡಂಬಿನ ಸ್ಕಿಪ್ ಮಾಡ್ಬೋದು. ಯಾವುದೇ ಆದ್ರೂ ನಾವು ಮಿತಿಯಾಗಿ ತಿಂದರೆ ಅದು ನಮ್ಮ ದೇಹಕ್ಕೆ ಯಾವ ತೊಂದರೆನೂ ಮಾಡೋದಿಲ್ಲ. ಹಾಗಾಗಿ ನೀವು ಒಂದು 5-6 ಗೋಡಂಬಿ ಹಾಕೋದ್ರಿಂದ ಆ ಥರ ಒಂದು ಮೇಜರ್ ಡಿಫ್ರೆನ್ಸ್ ಏನೂ ಆಗೋದಿಲ್ಲ. ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಇವಾಗ ನಾನಿಲ್ಲಿ ಪಂಪ್ಕಿನ್ ಮತ್ತು ಸನ್ಫ್ಲವರ್ ಸೀಡ್ಸ್ ಎರಡೂ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಮೆಲನ್ ಸೀಡ್ಸ್ ಇದ್ರೂ ಹಾಕ್ಕೊಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಮೆಲನ್ ಸೀಡ್ಸ್ ಹಾಕಲಿಲ್ಲ. ಇದೂ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು.
ನಾವು ಫ್ರೈ ಮಾಡೋ ಉದ್ದೇಶ ಏನು ಅನ್ನೋದಾದರೆ ಸೀಡ್ಸಲ್ಲಿ ಬಂದುಬಿಟ್ಟು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ. ನಾವು ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಲಡ್ಡುಗಳನ್ನ ಮಾಡಿದ್ರೆ ಮೋಸ್ಟ್ಲಿ ನಾವು ಜಾಸ್ತಿ ದಿನ ಇದನ್ನು ಇಡೋಕ್ಕಾಗೋದಿಲ್ಲ ಅಂದ್ಕೊತೀನಿ. ಯಾಕಂದರೆ ನಾನು ಹಾಗೇ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಈ ಥರ ರೋಸ್ಟ್ ಮಾಡಿನೇ ಮಾಡ್ತಾ ಇರೋದು. ಹಾಗಾಗಿ ನಾವು ಮಾಡೋಕ್ಕೆ ಮುಂಚೆ ಸ್ವಲ್ಪ ಇದನ್ನೆಲ್ಲನೂ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಆ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ರೆಡ್ಯೂಸ್ ಆಗುತ್ತೆ. ನಾವು ಇದನ್ನು ಸ್ವಲ್ಪ ಲಾಂಗ್ ಟೈಮ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಅಷ್ಟೇ. ಇವಾಗ ನೋಡಿ, ಇದು ಸೀಡ್ಸ್ ಎಲ್ಲನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ, ನೀವು ಚೆಕ್ ಮಾಡ್ಬೋದು. ಇದನ್ನು ಅಷ್ಟೇ ನಾನು ಒಂದು ಪ್ಲೇಟ್ಗೆ ತಕ್ಕೊತೀನಿ. ಇವಾಗ ಇಲ್ಲಿ ಬಾಣಲೆಲಿರುವಂಥ ತುಪ್ಪ ಎಲ್ಲ ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಕ್ಬಿಟ್ಟು ನಾವೇನು ಅಂಜೂರ ದಂಟು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇದೂ ಅಷ್ಟೇ ಬ್ಲಡ್ ಕೌಂಟ್ನ ತುಂಬ ಇಂಪ್ರೂವ್ ಮಾಡುತ್ತೆ ಮತ್ತು ಬ್ಲಡ್ ಪ್ಯೂರಿಫೈ ಮಾಡೋದಕ್ಕೆ ತುಂಬ ಒಳ್ಳೆಯ ಒಂದು ಡ್ರೈ ಫ್ರೂಟ್ ಇದು. ಖಂಡಿತವಾಗ್ಲೂ ಇದನ್ನು ಸ್ಕಿಪ್ ಮಾಡ್ತೀರಾ ಮಾಡಿ. ಮತ್ತು ನೀವಿಲ್ಲಿ ನೋಟಿಸ್ ಮಾಡಿರ್ಬೋದು, ನಾನು ಎಲ್ಲೂ ಅಂಟು ತೋರಿಸಿಲ್ಲ ಇದಕ್ಕೆ ಯೂಸ್ ಮಾಡೋವಂಥ ಇದನ್ನು ಗಮ್ನ. ನಾನು ಇವಾಗ ನಾವೇನು ಸೀಡ್ಸ್ ಎಲ್ಲ ಮಾಡಿದ್ದೀವಲ್ವ ಅದನ್ನು ಪೌಡರ್ ಮಾಡಿದ್ಮೇಲೆ ಏನು ಡೇಟ್ಸು ಮತ್ತು ಅಂಜೂರ ಮತ್ತು ದ್ರಾಕ್ಷಿ ಇದು ಮೂರೂ ಬಂದುಬಿಟ್ಟು ಬೈಂಡಿಂಗ್ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ದಿರ ಹಾಕಿ. ಮತ್ತು ಇದು ನಮಗೆ ಲಡ್ಡುಗಳಿಗೆ ನ್ಯಾಚುರಲ್ ಆಗೇ ಸ್ವೀಟ್ ತಂದುಕೊಡತ್ತೆ. ನೀವು ಎಕ್ಸ್ಟ್ರಾ ಇದಕ್ಕೆ ಶುಗರ್ ಹಾಕಬೇಕು, ಬೆಲ್ಲ ಹಾಕಬೇಕು ಅಂತ ಏನೂ ಇಲ್ಲ. ಈ ಒಂದು 3 ಡ್ರೈ ಫ್ರೂಟ್ಸಲ್ಲಿ ಏನು ಸಿಹಿ ಅಂಶ ಇದೆ ಅಷ್ಟೇ ಸಾಕು. ಆ ಸ್ವೀಟ್ನೆಸ್ಸೇ ಸಾಕಾಗತ್ತೆ ಇವಾಗ. ಮತ್ತು ನಾನಿವಾಗ ಅದೇ ಒಂದು ಬಾಣಲಿಗೆ ಡೇಟ್ಸ್ ಹಾಕ್ಕೊತಾ ಇದ್ದೀನಿ. ಡೇಟ್ಸು ನೀವು ಸಾಧ್ಯ ಆದಷ್ಟು ಈ ಥರ ಹಸಿ ಡೇಟ್ಸ್ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಒಣಗಿರೋವಂಥ ಖರ್ಜೂರ ಹಾಕಿಬಿಟ್ರೆ ನಮಗೆ ಈ ಥರ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡೋಕ್ಕೂ ಕಷ್ಟ ಮತ್ತು ಬೈಂಡಿಂಗಿಗೂ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಹಸಿ ಖರ್ಜೂರ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ನಾವು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಅಲ್ಲೇ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇವಾಗ ಇದೂ ಅಷ್ಟೇ ರೆಡಿಯಾಗಿದೆ. ನಾನು ಏನು ಖರ್ಜೂರ ಮತ್ತು ದ್ರಾಕ್ಷಿ ಮತ್ತು ಅಂಜೂರದ ಹಣ್ಣು ಇದು ಮೂರೂ ಮಾತ್ರ ಒಂದು ಸಪ್ರೇಟು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾವು ಫ್ರೈ ಮಾಡಿರೋವಂಥ ಕೆಲಸ ಎಲ್ಲ ಮುಗೀತು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ಈಗ ನಾನು ತಣ್ಣಗಾದಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮಿಕ್ಸಿ ಜಾರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರಕೂಡ್ದು, ಅದು ಡ್ರೈ ಆಗಿರಬೇಕು. ಅದನ್ನು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ, ಅದನ್ನು ನೋಡ್ಕೊಳ್ಳಿ. ಇವಾಗ ನೋಡಿ, ನಾನು ಇದನ್ನು ಈ ಥರ ಪಲ್ಸ್ ಮೋಡಲ್ಲಿ ಮಾಡ್ತಾಯಿದ್ದೀನಿ. ನಾವು ಇದನ್ನು ಒಂದೇ ಸಲ ಗ್ರೈಂಡ್ ಮಾಡಿಬಿಟ್ರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ, ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನಾನು ಪಲ್ಸ್ ಮೋಡಲ್ಲಿ ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫೈನಾಗಿ, ತುಂಬ ಫೈನ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ನಾವೇನು ಎಲ್ಲ ಹುರ್ಕೊಂಡಿದ್ವಲ್ವ ಇದು ಬಾಣಲಿ, ಅದರೊಳಗಡೆ ಸ್ವಲ್ಪ ಇನ್ನೂ ತುಪ್ಪ ಹಾಗೆ ಇತ್ತು. ಹಾಗಾಗಿ ನಾನು ಅದೇ ಬಾಣಲಿಗೆ ಇದನ್ನು ತಕ್ಕೊತಾ ಇದ್ದೀನಿ ಉಂಡೆ ಮಾಡೋದಕ್ಕೆ. ಇವಾಗ ನಾನು ಅದೇ ಮಿಕ್ಸಿ ಜಾರ್ಗೆ ನಾವೇನು ನಮ್ಮ ಬೈಂಡಿಂಗ್ ಏಜೆಂಟ್ಗಳು ತೊಗೊಂಡಿದ್ದೀವಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಮಾಮೂಲಿ ಥರನೇ ಗ್ರೈಂಡ್ ಮಾಡ್ಕೊಬೋದು. ಅದು ಕಂಪ್ಲೀಟಾಗಿ ಪೇಸ್ಟ್ ಆಗಬೇಕು. ಅದು ಕಂಪ್ಲೀಟಾಗಿ ಪೇಸ್ಟಾಗಿ ಅದು ಸುತ್ಕೊಂಡು ಬರುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸಿ ಹಾಕ್ಕೊಬೇಕಾಗತ್ತೆ. ನೋಡಿ, ಇವಾಗ ಈ ಥರ ಫೈನ್ ಪೇಸ್ಟ್ ಆಗಿದೆ. ಇವಾಗ ಇದನ್ನು ನಾನು ಅದ್ರ ಜೊತೆಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟು ಮಿಕ್ಕಿರೋ ಅಂಥ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಮತ್ತೆ ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಇದನ್ನು ಪಲ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನೂ ನಾವು ಪುಡಿ ಮಾಡ್ಕೊಂಡಿದ್ದಾಗಿದೆ. ಮತ್ತು ಇದನ್ನು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವು ಬರೀ ಕೈಯಲ್ಲಿ ಮಾಡೋದು ನಿಮಗೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಗ್ಲೌಸ್ ಕೂಡ ಹಾಕ್ಕೊಬೋದು. ಈ ಥರ ಇದನ್ನು ಚೆನ್ನಾಗಿ ಈ ಥರ ಮಿದ್ದಿಸ್ಕೊಂಡು ನಾವು ಇದನ್ನು ಉಂಡೆ ಥರ ಮಾಡ್ಕೊಬೇಕು. ಇವಾಗ ಈ ಥರ ಮಿದ್ದಿಸ್ಕೊಂಡಿದ್ದಾದಮೇಲೆ ನಾವು ಇದನ್ನು ಸಣ್ಣ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಅದೇನೇ ಆರಾಮಾಗಿ ಬರ್ತಾಯಿದೆ ಉಂಡೆ ಮಾಡೋದಕ್ಕೆ. ನಾನು ಎಕ್ಸ್ಟ್ರಾ ತುಪ್ಪ ಏನೂ ಹಾಕಿಲ್ಲ ಇಲ್ಲಿ. ಮತ್ತು ಇನ್ನೇನು ಇದಕ್ಕೆ ಬೈಂಡಿಂಗಿಗೆ ನೀರು, ತುಪ್ಪ ಎಂಥದ್ದು ಹಾಕಿಲ್ಲ. ನಾವು ಏನು ತೋರಿಸ್ದೆ ಅಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಈ ಥರ ಬರ್ತಾಯಿದೆ.
ನೀವು ಇದ್ರ ಜೊತೆಗೇ ಬೇಕಾದ್ರೆ ಸ್ವಲ್ಪ ಸೋಂಪು ಹಾಕ್ಕೊಬೋದು ಮತ್ತು ಗಸಗಸೆ ಹಾಕ್ಕೊಬೋದು, ಕೊಬ್ಬರಿ ಕೂಡ ಹಾಕ್ಕೊಬೋದು. ಕೊಬ್ಬರಿ ಹಾಕಿದ್ರೆ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಹಾಕ್ತಾಯಿಲ್ಲ. ಮತ್ತು ನೀವು ವೆಯ್ಟ್ ಲಾಸ್ ದೃಷ್ಟಿಯಿಂದ ಇದನ್ನು ಮಾಡ್ಕೊತಾ ಇದ್ದೀರಾ ಅನ್ನೋದಾದರೆ ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ಯೂಸ್ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಹೆಲ್ದಿಯಾಗಿರುವಂಥ ಪ್ರೋಟೀನ್ ರಿಚ್ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ಮಕ್ಕಳಷ್ಟೇ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು. ಬೆಳಗ್ಗೆ ಹೊತ್ತು ಮಕ್ಕಳು ಸ್ಕೂಲಿಗೆ ಹೋಗೋವಾಗ ಬೇಗನೆ ಹೋಗ್ತಾರೆ, ತಿಂಡಿ ತಿನ್ನೋದಕ್ಕೂ ಟೈಮ್ ಇರೋದಿಲ್ಲ ಪಾಪ. ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು, ಇದೊಂದು ಲಡ್ಡು ಕೊಟ್ಬಿಟ್ಟು ಒಂದು ಲೋಟ ಹಾಲು ಕೊಟ್ಟರೆ ಸಾಕು. ಅವ್ರಿಗೆ ದೇಹಕ್ಕೆ ಸಿಗಬೇಕಾಗಿರೋಂಥ ಎಲ್ಲ ಪ್ರೋಟೀನ್ಸು ನ್ಯೂಟ್ರಿಯೆಂಟ್ಸು ಇದೇ ಲಡ್ಡು ಮತ್ತು ಹಾಲಲ್ಲಿ ಸಿಕ್ಕೋಗ್ಬಿಡತ್ತೆ. ಮತ್ತು ಮಗು ತಿಂದಿಲ್ಲ ಅನ್ನೋ ಒಂದು ಕನಸನ್ನು ನಿಮಗೂ ಇರೋದಿಲ್ಲ. ಹಾಗಾಗಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.